ಕರುನಾಡಿಗೆ ಮತ್ತೆ ಬರೆ ಎಳೆದಿದೆ ಕಾವೇರಿ ಪ್ರಾಧಿಕಾರ. ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನ ಎತ್ತಿ ಹಿಡಿದಿದೆ ಸಿಡಬ್ಲ್ಯೂಎಂಎ. ತಮಿಳುನಾಡಿಗೆ 9,000 ಕ್ಯೂಸೆಕ್ ನೀರು ಬಿಡೋಕೆ ಆದೇಶ ಹೊರಡಿಸಿದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಮುಂದಿನ 15 ದಿನ ತಮಿಳುನಾಡಿಗೆ ನೀರು ಬಿಡೋಕೆ ಪ್ರಾಧಿಕಾರ ಆದೇಶ ಹೊರಡಿಸಿದೆ. ಈಗ ಕರ್ನಾಟಕಕ್ಕೆ ಮತ್ತೆ ಕಾವೇರಿ ಪ್ರಾಧಿಕಾರ ಬರೆಯನ್ನ ಎಳೆದಿರುವಂತದ್ದು. ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನು ಮಾಡಿತ್ತಲ್ಲ, ಅದನ್ನ ಈಗ ಸಿಡಬ್ಲ್ಯೂಎಂಎ ಎತ್ತಿ ಹಿಡಿದಿದೆ. ತಮಿಳುನಾಡಿಗೆ 9,000 ಕ್ಯೂಸೆಕ್ ನೀರು ಬಿಡ್ಲೇಬೇಕು ಅಂತ ಹೇಳಿ ಆದೇಶವನ್ನ ಹೊರಡಿಸಿರುವಂತದ್ದು. ಮುಂದಿನ 15 ದಿನ ತಮಿಳುನಾಡಿಗೆ 9,000 ಕ್ಯೂಸೆಕ್ ಪ್ರತಿದಿನ ನೀರು ಹರಿಬೇಕು ಅಂತ ಹೇಳಿ ಸಿಡಬ್ಲ್ಯೂಎಂಎ ಆದೇಶವನ್ನ ಎತ್ತಿ ಹಿಡಿದಿದೆ. 15 ದಿನ ಸುಮಾರು 12 ಟಿಎಂಸಿ ನೀರು ಹರಿಸಬೇಕಾದಂತಹ ಸ್ಥಿತಿ ಕೆಆರ್ಎಸ್ಗೆ ಬಂದೊದಗಿರುವಂತದ್ದು. ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಮತ್ತೆ ಅನ್ಯಾಯವನ್ನ ಮಾಡಿದೆ ಕಾವೇರಿ ಪ್ರಾಧಿಕಾರ. ನಾವು ಗಮನಿಸ್ತಾ ಇದ್ದೀವಿ, ಇಷ್ಟು ವಿರೋಧದ ಮಧ್ಯೆ ನೀರನ್ನ ಬಿಡಬೇಡಿ ಅಂತ ಹೇಳಿ ಬೇಕಾದ್ರೆ ಸುಪ್ರೀಂ ಕೋರ್ಟ್ ಕದಾ ತಟ್ಟಿ ಅಂತ ಕನ್ನಡಿಗರು ಮುಖ್ಯಮಂತ್ರಿಗಳಿಗೆ ಅಷ್ಟು ಪರಿಪರಿಯಾಗಿ ಮನವಿ ಮಾಡಿಕೊಂಡ್ರು ಕೂಡ ಈಗ ಮತ್ತೆ ಈ ಒಂದು ಆದೇಶ ಸಕ್ಸಸ್ ಆಗಿದೆ. ಪ್ರತಿದಿನ ಹರಿತಾಳೆ ಕಾವೇರಿ 9,000 ಕ್ಯೂಸೆಕ್ ದಿನಂಪ್ರತಿ ನೀರು ಹರಿಯುತ್ತೆ. ನೋಡಿ, ಇಷ್ಟು ವಿರೋಧಗಳು ನಡೀತಾ ಇದೆ. ಒಂದು ಕಡೆಗೆ ತಮಿಳುನಾಡು ಸರ್ಕಾರ ಕೂಡ ಗಮನಿಸಬಹುದು, ಕರ್ನಾಟಕದಲ್ಲಿ ಕಾವೇರಿಯನ್ನ ಹರಿಸಲೇಬೇಡಿ, ತಮಿಳುನಾಡಿಗೆ ಬಿಡಬೇಡಿ ಅಂತ ಹೇಳಿ ದಿನಂಪ್ರತಿ ವಿನೂತನವಾಗಿ ಕಾವೇರಿ ತೀರದ ಮಕ್ಕಳಾಗಿರ್ಬೋದು, ಹಾಗೆ ಕೆಆರ್ಎಸ್ ಬಳಿ ಪ್ರತಿಯೊಬ್ಬ ಕನ್ನಡ ಪರ ಸಂಘಟನೆ ವ್ಯಕ್ತಿ ಕೂಡ ಹೋಗಿ ಪ್ರೊಟೆಸ್ಟ್ ಮಾಡಿರೋದನ್ನ ಗಮನಿಸಿದೀವಿ. ಸೊ ಅಲ್ಲಿ ಅರಬೆತ್ತಲೆಯಾಗಿ ಪ್ರೊಟೆಸ್ಟ್ ಮಾಡಿದ್ರು, ಬಾಯಲ್ಲಿ ಮಣ್ಣು ಹಾಕೊಂಡು ಪ್ರೊಟೆಸ್ಟ್ ಮಾಡಿದ್ರು, ಗಂಜಿ ಕುಡಿದು ಚಳುವಳಿಯನ್ನ ಮಾಡಿದ್ರು. ಮತ್ತೊಂದು ಕಡೆಗೆ ಬೆಂಗಳೂರು ಹೆದ್ದಾರಿಯನ್ನ ತಡೆದ್ಬಿಟ್ಟು ಪ್ರೊಟೆಸ್ಟ್ ಮಾಡಿದ್ರು. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಆಯ್ತು. ಬೇರೆ ಬೇರೆ ಕನ್ನಡ ಪರ ಸಂಘಟನೆಯ ಹಾಗೆ ಸಮಾಜ ಹೋರಾಟಗಾರರು ಹಾಗೆ ಅಲ್ಲಿನ ರೈತರು ಬೀದಿಗಿಳಿದು ಪ್ರೊಟೆಸ್ಟ್ ಮಾಡಿದ್ರು. ಕೆಆರ್ಎಸ್ ಹೋಗಿ ಮುತ್ತಿಗೆ ಹಾಕಿ ಪ್ರೊಟೆಸ್ಟ್ ಮಾಡಿದ್ರು. ಬಿಜೆಪಿಯ ನಾಯಕರು ಕೂಡ ಹೋಗಿ ಪ್ರೊಟೆಸ್ಟ್ ಮಾಡಿದ್ರು. ಇಷ್ಟೆಲ್ಲ ಆದ್ರೂ ಕೂಡ ಏನ್ ಸಿಕ್ತು, ಏನ್ ಲಾಭ ಆಯ್ತು? ಕೊನೆಗೂ ಕೂಡ ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನ ಸಿಡಬ್ಲ್ಯೂಎಂಎ ಎತ್ತಿ ಹಿಡಿದಿದೆ. ಅಂದ್ರೆ ಈ ಹಿಂದೆ 15,000 ಕ್ಯೂಸೆಕ್ ನೀರು ಹೋಗ್ಬೇಕಿತ್ತು. ಸೊ ಅದನ್ನ ಸುಪ್ರೀಂ ಕದಾ ತಟ್ಟಿ ಅಷ್ಟು ಕೊಡೋಕ್ಕಾಗಲ್ಲ, ನಮ್ಮಲ್ಲಿ ನೀರಿಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ಆಯ್ತು 9,000 ಕ್ಯೂಸೆಕ್ ನೀರು ಹೋಗ್ಲೇಬೇಕು. ಈ ಆದೇಶವನ್ನ ನೀವು ಕಡೆಗಣಿಸೋ ಹಾಗಿಲ್ಲ. ಈ ಹಿಂದೆ 15,000 ಕ್ಯೂಸೆಕ್ ನೀರು ಇದ್ದಾಗ್ಲೂ ಕೂಡ ನೀರು ಬಿಡೋ ಸಂದರ್ಭದಲ್ಲೂ ಕೂಡ ತಮಿಳುನಾಡು ಮತ್ತೆ ಖ್ಯಾತೆ ತೆಗೆಯುತ್ತೆ, ನೀವು ಹೇಳಿದಷ್ಟು ನೀರನ್ನ ನಮಗೆ ಕರ್ನಾಟಕ ಬಿಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಈಗ ಸಿಡಬ್ಲ್ಯೂಆರ್ಸಿ ಶಿಫಾರಸಿನ ಮೇರೆಗೆ ಸಿಡಬ್ಲ್ಯೂಎಂಎ ಆದೇಶವನ್ನ ಎತ್ತಿ ಹಿಡಿದಿದೆ. ತಮಿಳುನಾಡಿಗೆ 9,000 ಕ್ಯೂಸೆಕ್ ನೀರನ್ನ ಬಿಡಲೇಬೇಕು, ಇದರಲ್ಲಿ ತಾರತಮ್ಯ ಮಾಡೋ ಹಂಗಿಲ್ಲ. ಮುಂದಿನ 15 ದಿನ ನೀರು ಬಿಡಲೇಬೇಕು. ಓವರ್ ಆಲ್ 12 ಟಿಎಂಸಿ ನೀರು ಹರಿಸಲೇಬೇಕಾದಂತಹ ಸ್ಥಿತಿ ಅಂತ ಈಗ ವಿಚಾರಣೆ ಬಂದಿರುವಂತದ್ದು. ಹಾಗೆ ಮತ್ತಷ್ಟು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡದಂತೆ ರೈತರು ಈಗಲೂ ಕೂಡ ಆಗ್ರಹ ಮಾಡ್ತಿದ್ದಾರೆ. ದಯವಿಟ್ಟು ನೀರು ಬಿಡಲೇಬೇಡಿ, ಒಂದು ಹನಿ ನೀರು ತಮಿಳುನಾಡಿಗೆ ಹೋಗಕೂಡದು ಅಂತ ಹೇಳಿ ಕನ್ನಡಿಗರು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಖಂಡಿಸಿ ಕೆಆರ್ಎಸ್ಗೆ ಹೋರಾಟಗಾರರು ಮುತ್ತಿಗೆಯನ್ನು ಕೂಡ ಹಾಕಿದ್ದಾರೆ. ಏನ್ ಪ್ರಯೋಜನ ಬಂತು? ಹಿಂದೆ ಅಷ್ಟು ಹೋರಾಟವನ್ನ ಮಾಡಿದ್ರು ಕೂಡ, ಅಷ್ಟು ಘಟಾನುಘಟಿ ನಾಯಕರು ಹೋಗಿ ಹೇಳಿಕೆಯನ್ನು ಕೊಟ್ಟರು ಕೂಡ ಏನು ಉಳಿಸ್ಕೊಳ್ಳೋಕಾಯ್ತು? ಏನೂ ಆಗಿಲ್ಲ. ಈಗ ಮತ್ತೆ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಖಂಡಿಸಿ ಕೆಆರ್ಎಸ್ಗೆ ಹೋರಾಟಗಾರರು ಮುತ್ತಿಗೆಯನ್ನ ಹಾಕಿದ್ದಾರೆ. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ಈ ಸಂದರ್ಭದಲ್ಲಿ ಹೋರಾಟ ಮಾಡಕ್ ಹೋದಂತ ಸಂದರ್ಭದಲ್ಲಿ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಕೆಆರ್ಎಸ್ ಡ್ಯಾಮ್ ಮುಂಭಾಗ ವಾಟಾಳನ್ನ ಪೊಲೀಸರು ಬಂಧಿಸಿದ್ದಾರೆ. ನೋಡಿ, ವಿನೂತನವಾಗಿ ಪ್ರೊಟೆಸ್ಟ್ ಮಾಡೋದಕ್ಕೆ ಹೋದ್ರು. ಕನ್ನಡಿಗರ ವಿರುದ್ಧ ಯಾಕೆ ನೀರನ್ನ ಹರಿಸೋದಕ್ಕೆ ಹೋಗ್ತಿದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡಿದ್ರು. ಆದ್ರೂ ಕೂಡ ಅಲ್ಲಿ ವಾಟಾಳ್ ನಾಗರಾಜ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಇಷ್ಟೇ ಆಗೋದು. ನಾವು ಎಷ್ಟೇ ನಮ್ಮತನ, ನಮ್ಮ ಕಾವೇರಿ, ನಮ್ಮ ನೆಲ ಜಲ ಅಂತ ಹೇಳ್ಬಿಟ್ಟು ನಾವು ಎಷ್ಟೇ ಹೋರಾಟಗಳನ್ನು ಮಾಡಿದ್ರು ಕೂಡ ಕೊನೆಗೆ ನಮಗೆ ಸಿಗುವಂತ ಭಾಗ್ಯ ನಮ್ಮನ್ನ ಪೊಲೀಸರು ಅರೆಸ್ಟ್ ಮಾಡೋದು, ಕರ್ಕೊಂಡೋಗಿ ಯಾವುದೋ ಒಂದು ದೂರ ಬಿಟ್ಬಿಟ್ಟು ಬರೋದು. ಈಗ ಕೆಆರ್ಎಸ್ ಡ್ಯಾಮ್ ಮುಂಭಾಗದಲ್ಲಿ ವಾಟಾಳ್ ನಾಗರಾಜ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೆಆರ್ಎಸ್ ಡ್ಯಾಮ್ ಸುತ್ತಮುತ್ತ ಭಾರಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಅಂದ್ರೆ ಮತ್ತೆ ಇಲ್ಲಿ ನಾವು ಬೀದಿಗಿಳಿದು ಹೋರಾಟ ಮಾಡಿಬಿಟ್ರೆ, ಮತ್ತೆ ಸರ್ಕಾರದ ವಿರುದ್ಧ ನಾವು ಹೇಳಿಕೆಗಳನ್ನ ಕೊಟ್ರೆ ಇದಾಗಬಾರ್ದಲ್ಲ. ಸೊ ಹಾಗಾಗಿ ಈಗ ಪೊಲೀಸರು ಈಗ ಹೋರಾಟಗಾರರನ್ನ ವಶಕ್ಕೆ ಕೂಡ ಪಡೆದಿರುವಂತದ್ದು. ಇದು ಇವತ್ತು ನಿನ್ನೆ ಹೋರಾಟ ಅಲ್ರಿ, ನಾವು ಎಷ್ಟು ವರ್ಷದಿಂದ ಹೋರಾಟ ಮಾಡ್ತಿದೀವಿ. ಫಿಲ್ಮ್ ಚೇಂಬರ್ ಬಂತು, ಎಲ್ಲ ಹೋರಾಟಗಾರರು ಬಂದ್ರು, ಎಲ್ಲ ದೊಡ್ಡ ದೊಡ್ಡ ನಾಯಕರು ಬೀದಿಗಿಳಿದ್ರು, ಅನ್ನದಾತರು, ಕಾವೇರಿ ತೀರದ ಮಕ್ಕಳು ಪ್ರತಿಯೊಬ್ರು ಕೂಡ ಬಂದು ಹೋರಾಟ ಮಾಡ್ತಾ ಇದ್ರು ಕೂಡ ಪ್ರತಿ ವರ್ಷ ಇದು ಹೋದ
ವರ್ಷನೂ ಕೂಡ ಅದೇ ಹಣೆ ಬರಹ, ಈ ವರ್ಷನೂ ಕೂಡ ಇದೆ, ತಮಿಳ್ನಾಡಿಗೆ ನೀರು ಹರಿಸ್ಲೇಬೇಕು ಅಂತ ಹೇಳಿ. ನೀರಿದ್ರೆ ಹರಿಸುವ ಸ್ವಾಮಿ, ನೀರಿಲ್ಲ ಅಂತಂದ್ರೆ ಎಲ್ಲಿಗೆ ಹೋಗ್ಬೇಕು ಅನ್ನುವಂಥದ್ದು ಎಲ್ಲಾ ಕಾವೇರಿ ತೀರದ ಮಕ್ಕಳ ಒಂದು ಪ್ರಶ್ನೆ.